ಒಂದು ಮಲಯಾಳಂ ಮೂವಿ ನೋಡಿದೆ ಸರ್ವಮಾಯ ಅಂತ. ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ಮಾತ್ರ ವೆರಿ ವೆರಿ ನೈಸ್. ಈ ಮೂವಿ ಕತೆ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ಸಣ್ಣ ಕತೆ ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಗೆ ಮೂವಿ ಇಂಟ್ರೆಸ್ಟ್ ಬರೋಕೆ ಒಂದ್ ಹೆಲ್ಪ್ ಆಗುತ್ತೆ. ಹೆಂಗ್ ಕತೆ ಅಂತಂದ್ರೆ, ಒಬ್ಬ ನಮ್ಮ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಒಬ್ಬ ಮ್ಯೂಸಿಷಿಯನ್ ಅಂತ ಗಿಟಾರ್ ಬಾರ್ಸೋರು ಗುರು. ಆ ಗಿಟಾರ್ ಬಾರ್ಸೋರ್ಗೆ ಒಂದು ಒಳ್ಳೆ ಚಾನ್ಸ್ ಸಿಗ್ತಾ ಇರೋದಿಲ್ಲ. ಆದ್ರೆ ಅದನ್ನ ಸಿಗೋಕೆ ಒಂದು ದೆವ್ವನೇ ಕಾರಣ. ಆ ದೆವ್ವ ಇದ್ರಲ್ಲಿ ಇರುತ್ತೆ. ಇದಕ್ಕೆ ದೆವ್ವ ಅನ್ಬೇಕೆ ಫ್ರೆಂಡ್ ಅನ್ಬೇಕೆ ಈ ಮೂವಿಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆ ತರ ಒಂದು ಒಳ್ಳೆಯ ದೆವ್ವ ಇದು. ಎಲ್ಲರ ಕಣ್ಣಿಗೂ ಕಾಣಿಸಲ್ಲ, ನಮ್ ಹೀರೋ ಕಣ್ಣಿ ಮಾತ್ರ ಕಾಣಿಸುತ್ತೆ. ಆದ್ರೆ ಯಾರಿಗೂ ಏನು ತೊಂದರೆ ಮಾಡಲ್ಲ. ಆ ತರ ದೆವ್ವ. ಈ ದೆವ್ವದ ಕಡೆ ಎಲ್ಲಾ ತರ ಶಕ್ತಿ ಇದ್ರು ಕೂಡ ಯಾರಿಗೂ ಒಂದೀಟು ನೋವು ಉಂಟು ಮಾಡಲ್ಲ. ಆ ತರ ಒಂದು ಒಳ್ಳೆಯ ದೆವ್ವ. ಈ ದೆವ್ವದ ಬಗ್ಗೆ ಹೇಳ್ಕೊತ ಹೋದ್ರೆ ತುಂಬಾನೇ ಚೆನ್ನಾಗಿತ್ತು. ಈ ದೆವ್ವದ ಕ್ಯಾರೆಕ್ಟರ್ ಕೂಡ ವೆರಿ ವೆರಿ ನೈಸ್ ಅಂತ ಅನ್ಬೋದು. ದೆವ್ವದ ಕ್ಯಾರೆಕ್ಟರ್ ಒಂದು ಲವರ್ ಕ್ಯಾರೆಕ್ಟರ್ ತರ ತಗೊಂಡ್ಬಿಟ್ಟಿದ್ದಾರೆ. ದೆವ್ವದ ಕ್ಯಾರೆಕ್ಟರ್ ಅಂದ್ರೆ ಭಯಂಕರವಾಗಿರುತ್ತೆ. ಇದರಲ್ಲಿ ಆತರ ಏನಿಲ್ಲ, ತುಂಬಾ ಸ್ವೀಟ್ ಆಗಿರುತ್ತೆ, ಕೂಲ್ ಆಗಿರುತ್ತೆ, ಸೈಲೆಂಟ್ ಆಗಿರುತ್ತೆ. ಎಲ್ಲರನ್ನು ಒಂದಾಗ್ಬೇಕು, ಎಲ್ಲರನ್ನು ಪ್ರೀತಿಸಬೇಕು, ಆ ತರ ಹೀರೋಗೆ ಒಂದ್ ಸ್ವಲ್ಪ ಹೇಳ್ಕೊಡ್ತಾ ಇರುತ್ತೆ. ಒಂದು ಒಳ್ಳೆ ಫೀಲಿಂಗ್ ಜೊತೆಗೆ ಈ ಮೂವಿ ನೋಡೋದ್ರಲ್ಲಿ ಒಂದು ಒಳ್ಳೆ ಬೆಟರ್ ಅಂತ ಅನ್ಬೋದು. ಮೂವಿ ಲಾಸ್ಟ್ ಸೀನ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಕೂಡ ಮಾಡಕ್ಕಾಗಲ್ಲ. ಆ ತರ ನಾವು ಎಂಡಿಂಗ್ ಅನ್ನ ನೋಡ್ತೀವಿ ಈ ಮೂವಿಯಲ್ಲಿ. ಮೂವಿ ಮಾತ್ರ ವೆರಿ ನೈಸ್ ಅಂತ ಅನ್ಬೋದು. ಈ ಮೂವಿ ಎಲ್ಲಿ ಸಿಗುತ್ತೆ, ಹೇಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿಗರು. ಸರ್ವಮಾಯ ಅಂತಂದ್ರೆ ಈ ಮೂವಿ ಹೆಸರು ಒಂದು ಹಾರರ್ ಕಾಮಿಡಿ ಮೂವಿ ಅಂತ ಅನ್ಬೋದು. ಆದ್ರೆ ಹಾರರ್ ಮೂವಿ ಅಂತಂದ್ರೆ ಎಲ್ಲಾ ಮೂವಿಯಲ್ಲಿ ಕಾಮಿಡಿ ಇರುತ್ತೆ, ಆದ್ರೆ ಈ ಮೂವಿಯಲ್ಲಿ ಅಂತೂ ವೆರಿ ನೈಸ್ ಸ್ಕ್ರಿಪ್ಟ್ ಅಂತ ಅನ್ಬೋದು. ಒಂದು ಹೆದರ್ಸೋ ವಿಚಾರದಲ್ಲಿ ಇರ್ಬೋದು, ಮತ್ತೊಂದ್ ಸ್ವಲ್ಪ ಕಾಮಿಡಿ ಗಿಮಿಡಿ ಅಂತ ಅನ್ಬೋದು. ಏನೋ ಟೆಕ್ನಿಕಲ್ ಆಗಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಯಾಕೆ ಹೊಸತನದ ಏನೋ ಎಕ್ಸ್ಪೀರಿಯನ್ಸ್ ಕೊಡಬೇಕು ಜನಗಳಿಗೆ ಅಂತ ಒಂದು ಒಳ್ಳೆ ಕಾಮಿಡಿ ಮಲಯಾಳಂನವರು ಕೊಟ್ಟಿದ್ದಾರೆ ಅಂತ ಅನ್ಬೋದು. ಆ ತರ ಎಕ್ಸ್ಪೀರಿಯನ್ಸ್ ಈ ಮೂವಿಯಲ್ಲಿ ನನಗೆ ಕೊಡ್ತು ಗುರು. ಫಸ್ಟ್ ಟೈಮ್ ನೋಡೋರಿಗೆ ಈ ಮೂವಿ ಗೊತ್ತಾಗುತ್ತೆ. ಫಸ್ಟ್ ಹಾಫ್ ಅಲ್ಲಿ ನಮ್ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಗುರು, ಯಾವ ಕ್ಯಾರೆಕ್ಟರ್ ಹೇಗಿದೆ ಅಂತ. ಆದ್ರೆ ಫಸ್ಟ್ ಹಾಫ್ ಮುಗಿದ್ಮೇಲೆ ಐತಿ ಮೂವಿ ಮಾತ್ರ ಒಂದು ಬೇರೆ ಸೈಡೆ ಅಂತ ಅನ್ಕೊಂಬಿಡಿ. ಈ ದೆವ್ವದ ಫ್ಲಾಶ್ ಬ್ಯಾಕ್ ಅಂತೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾ ಎಲ್ಲಿ ಲಾಸ್ಟ್ ಸೀನ್ ಅಲ್ಲಿ ಈ ದೆವ್ವದ ಫ್ಲಾಶ್ ಬ್ಯಾಕ್ ಏನು ಹೇಳೋದೇ ಇಲ್ಲ ನಾ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಹೇಳಿದ್ದಾರೆ ಗುರು, ತುಂಬಾ ಯೂನಿಕ್ ಆಗಿ ಹೇಳಿದ್ದಾರೆ. ಸುಮ್ಮನೆ ಪ್ರೆಸ್ ಕಂಟೆಂಟ್ ಅಂತ ಅನ್ಬೋದು. ಈ ಮೂವಿ ಒಂದೀಟು ಬೇಸರ ಆಗಲ್ಲ. ಮೂವಿ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋಕೆ ಈ ಮೂವಿ ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತದೆ. ಯಾಕಂದ್ರೆ ನೀವು ಟೈಮ್ ಕೊಟ್ಟು ಮೂವಿ ನೋಡ್ತಿದ್ರ ಅಂತಂದ್ರೆ ಈ ಮೂವಿ ನಿಮ್ಗೆ ಅದೊಂದು ಟೈಮ್ ನ ಫುಲ್ ಮಾಡುತ್ತೆ. ಆ ತರ ಕಂಟೆಂಟ್ ಇದರಲ್ಲಿ ಇದೆ ನೋಡಿ ಗುರು. ಜಿಯೋ ಹಾಟ್‌ಸ್ಟಾರ್ ಅದು ಕೂಡ ಕನ್ನಡ ಭಾಷೆಯಲ್ಲಿ ನೋಡಿ, ಆಲ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಗುರು. ಮೂವಿ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು ಗುರು. ಇದರ ಬಗ್ಗೆ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಸಾಂಗ್ಸ್ ಮಾತ್ರ ಯೂನಿಕ್ ಆಗಿದೆ, ಒಂದು ಹೊಸ ಪ್ರತಿಭೆ ಅಂತ ಅನ್ಬೋದು. ಈ ಮುಗಿಸಿದ ಮೇಲೆ ಗೊತ್ತಾಗುತ್ತೆ ಮೂವಿ ಎಲ್ಲಿದೆ, ಯಾವ ಆಂಗಲ್ ಇದೆ ಅಂತ. ಮೂವಿ ಮಾತ್ರ ವೆರಿ ನೈಸ್ ಬ್ರೋ. ಮೂವಿ ಸೈಕ್ ಅಂತ ಅನ್ಬೋದು ಗುರು. ಮಲಯಾಳಂ ಇಂಡಸ್ಟ್ರಿಯಿಂದ ಒಂದು ಒಳ್ಳೆ ಕಾಮಿಡಿ ಹಾರರ್ ಮೂವಿ ಬಂದಿದೆ ಈ ವರ್ಷದಲ್ಲಿ. ಇದೊಂದು ಬೆಸ್ಟ್ ಅಂತ ಅನ್ಬೋದು ಮಲಯಾಳಂ ಇಂಡಸ್ಟ್ರಿಯಿಂದ. ಈ ತರ ಹಾರರ್ ಮೂವಿಗಳನ್ನ ನಾ ತುಂಬಾನೇ ನೋಡ್ಬಿಟ್ಟಿದೀನಿ. ಆದ್ರೆ ಇದಂತೂ ವೆರಿ ನೈಸ್ ಮೂವಿ ಅಂತ ಅನ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಮೂವಿ ಮಾತ್ರ ಜೀವನದ ಬೆಲೆ ಮತ್ತೆ ಜೀವನದ ಭಾವನೆ, ಮನುಷ್ಯನ ಅದೇನೋ ಫೀಲಿಂಗ್ಸ್ ಇರ್ಬೋದು, ಅದರ ಬಗ್ಗೆ ಈ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಮ್ ಹೀರೋ ಕ್ಯಾರೆಕ್ಟರ್ ವೆರಿ ನೈಸ್ ಅಂತ ಅನ್ಬೋದು. ಇದರಲ್ಲಿ ಅಕ್ಕಪಕ್ಕ ಕ್ಯಾರೆಕ್ಟರ್ ಕಾಮಿಡಿಗಳಂತೂ ವೆರಿ ನೈಸ್ ಅದೇ ಗುರು. ಬಿದ್ದು ನಗೋಕೆ ಒಂದು ಒಳ್ಳೆ ಕಾಮಿಡಿಗಳಂತೂ ತುಂಬಾ ತುಳುಕ್ತಾ ಇದಾವೆ. ಹೋಗಿ ನೋಡಿ ಕನ್ನಡ ಭಾಷೆಯಲ್ಲಿ. ಇದೇ ತರ ವಿಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ಕಾನ್ಸೆಪ್ಟ್ ಜೊತೆಗೆ ನಿಮ್ಗೋಸ್ಕರ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋಸ್ ಮುಗಿಸ್ತಾ ಇದ್ದೀನಿ ಗುರು. ನೆಕ್ಸ್ಟ್ ಟೈಮ್ ಸಿಗೋಣ, ಬಾಯ್. ಮೂವಿ ಮಾತ್ರ ಮಿಸ್ ಮಾಡ್ಕೊಳ್ದೆ ನೋಡಿ ಕನ್ನಡ ಭಾಷೆಯಲ್ಲಿ.